ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸಬಿನಾಳ ಗ್ರಾಮದಲ್ಲಿ ವೀರಭದ್ರೇಶ್ವರ ದೇವಾಲಯ ಲೋಕಾರ್ಪಣೆ ಅಂಗವಾಗಿ ಉಜ್ಜಯಿನಿ ಪೀಠದ ಜಗದ್ಗುರು ಸಿದ್ಧಲಿಂಗ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಾಗವತ್ಪಾದಂಗಳವರ ಕಾಶಿ ಪೀಠದ ಜ್ಞಾನ ಸಿಂಹಾಸನಾಧೀಶ್ವರ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಶಿವಾಚಾರ್ಯ ಭಾಗವತ್ಪಾದಂಗಳವರ ಅಡ್ಡಪಲ್ಲಕ್ಕಿ ಉತ್ಸವ ಕಳಸ ಸುಮಂಗಳಿಯರಿಂದ ಕುಂಭೋತ್ಸವವು ಸಕಲ ವಾದ್ಯ ವೈಭವದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತಲುಪಿತು. ನಂತರ ಕಾರ್ಯಕ್ರಮದಲ್ಲಿ ಕಾಶಿ ಜಗದ್ಗುರುಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ್ ವಿಶ್ವರಾಧ್ಯ ಶಿವಾಚಾರ್ಯ ಮಾತನಾಡಿ, ಭಾರತ ದೇಶದಲ್ಲಿ ಹಿಂದೂಗಳು ಧರ್ಮ ರಕ್ಷಣೆ, ದೇಶ ರಕ್ಷಣೆ ಹಾಗೂ ಕುಟುಂಬ ರಕ್ಷಣೆ ಪ್ರತಿಯೊಬ್ಬ ಹಿಂದೂಗಳು ಒಂದಾಗಬೇಕು ಅಂತ ಹೇಳಿದರು. ಮೆರವಣಿಗೆಯಲ್ಲಿ ನಾಗಯ್ಯ ಹಿರೇಮಠ್, ಬಸವರಾಜ್ ದೇಗಿನಾಳ, ವಿಶ್ವನಾಥ್ ಜೇವರ್ಗಿ, ನೀಲಕಂಠ ಕಾರಜೋಳ, ವಿನೋದ್ ಕೌಲಗಿ, ಬೈಚಾಬಾಳ, ರಾಜಯ್ಯ, ವೀರಭದ್ರೇಶ್ವರ ಸೇವಾ ಸಮಿತಿ, ಪುರವಂತರ ಮೆರವಣಿಗೆ ಸಮಿತಿಯ ಸದಸ್ಯರು ಸೇರಿ ನೂರಾರು ಜನ ಸುಮಂಗಳಿಯರು ಪಾಲ್ಗೊಂಡಿದ್ದರು. ಭಾಗ್ಯಶ್ರೀ ಶಿವಾನಂದ್ ಪಾಟೀಲ್, ಕುಶರಾಜ್ ಪರಣ್ಣವರ್, ಶಿವಾನಂದ್ ಸಿಂದಗಿ, ಬಾಬುಗೌಡ ಪಾಟೀಲ, ಹಲವಾರು ಮಠಾಧೀಶರು ಮತ್ತು ಮಸಬಿನಾಳದ ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು. ಶಂಕರ್ ಬೈಚಬಾಳ ಸ್ವಾಗತಿಸಿದರು. ಭೀಮರಾಯ ಅಗಸ್ಬಾಳ್ ನಿರೂಪಿಸಿದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಪಾಶ್ಚಾತ್ಯ ದೇಶದ ಜನರು ದೇವರಿಗಿಂತ ಹೆಚ್ಚಾಗಿ ತಮ್ಮ ದೇಹವನ್ನು ಪ್ರೀತಿ ಮಾಡ್ತಾರಂತೆ. ದೇವರಿಗಿಂತ ಹೆಚ್ಚಾಗಿ ತಮ್ಮ ದೇಹವನ್ನು ಪ್ರೀತಿ ಮಾಡ್ತಾರಂತೆ. ಆದರೆ ಇಡೀ ಪ್ರಪಂಚದಲ್ಲಿ ಒಂದು ದೇಶದ ಜನರು ಇದಕ್ಕೆ ಅಪವಾದ. ಆ ದೇಶದ ಜನರು ತಮ್ಮ ದೇಹವನ್ನು ಪ್ರೀತಿ ಮಾಡೋದಿಲ್ಲ, ಬದಲಾಗಿ ದೇವರನ್ನ ಪ್ರೀತಿ ಮಾಡ್ತಾರಂತೆ. ಆ ದೇಶದ ಜನ ಯಾರು ಅಂದ್ರೆ ಭಾರತ ದೇಶದ ಜನರು ಅನ್ನುವಂಥದ್ದು. ದೇವರಿಗೆ ಹರಿದ್ವಾರದ ಸಮೀಪದಲ್ಲಿ ನಾವು ನೋಡಿದ್ದೀವಿ. ಯಾಕಂದ್ರೆ ಸಿದ್ದರಾಮೇಶ್ವರ ಅಂದ್ರೆ ಶ್ರೀಶೈಲ ಶಾಖದ ಸಂಬಂಧ. ಅಂತ ಒಂದು ಇದರಲ್ಲಿ ನಾವು ಉತ್ತರ ಭಾರತದಲ್ಲಿ ಅಥವಾ ಏನು ಉತ್ತರಾಖಂಡ ಸಮೀಪದಲ್ಲಿ ಹರಿದ್ವಾರದಿಂದ ಸ್ವಲ್ಪ ಕ್ಷೇತ್ರದಲ್ಲಿ ಅಲ್ಲಿ ನಾವು ಕುಂಭಮೇಳಕ್ಕೆ ಹೋದಾಗ ಅವಾಗಲ್ಲಿ ಸಿದ್ದರಾಮೇಶ್ವರ ಮಂದಿರವನ್ನು ಅಲ್ಲಿ ನೋಡಿದ್ವಿ. ಇದರಿಂದ ನಮ್ಗೆ ಏನು ಗೊತ್ತಾಗ್ತಾ ಇದೆ ಅಂತ ಕೇಳಿದ್ರೆ, ನಮ್ಮ ವೀರಶೈವ ಪಂಚಪೀಠಗಳು ಭಾರತದ ಉದ್ದಗಲಕ್ಕೂ ಇಂದಿಗೂ ಸಹ ಜೀವಂತ ಸಾಕ್ಷಿಯಾಗಿ ನಮಗೆ ಸಿಗ್ತಾ ಇದೆ. ಹೇಳಬೇಕಾದ್ರೆ ಭಾರತದ ತುದಿ ಅಂತ ನಾವೇನು ಕೇಳ್ತೀವಿ ಹಿಮಾಲಯ, ಅಲ್ಲಿ ನಮ್ಮ ಕೇದಾರ ಪೀಠ ರಾರಾಸ್ತಾ ಇದೆ. ಅಲ್ಲಿ ಉಗಮ ಸ್ಥಾನ ಬೇರೆ ಕಡೆ ಇದ್ರೂ ಸಹ ಪೀಠ ಅಲ್ಲಿ ಸ್ಥಾಪನೆಗೊಂಡಿದೆ. ಅದರ ಜೊತೆಯಲ್ಲಿ ನಾವು ಯಾವ ಮಧ್ಯಪ್ರದೇಶಕ್ಕೆ ಬಂದರೆ, ಭಾರತದ ಮಧ್ಯ ಭಾಗಕ್ಕೆ ನಾವು ಬಂದರೆ, ಯಾವ ಈಗಿನ ಇಲ್ಲಿ ಶಾಖಾ ಮಠ ಏನಿದೆಲ್ಲ ಉಜ್ಜಯಿನಿ ಶಾಖಾ ಮಠದ ಅದರ ಮೂಲ ಅಂದ್ರೆ ಪೀಠ, ಮೂಲ ಪೀಠ ನಮಗೆ ಉಜ್ಜಯಿನಿಯಲ್ಲಿ ನೋಡ್ಲಕ್ಕೆ ಸಿಗ್ತದೆ. ಅದರ ಜೊತೆಯಲ್ಲಿ ನಮ್ಮ ಕಾಶಿಯ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಕಾಶಿಯ ಜ್ಞಾನ ಸಿಂಹಾಸನ ಪೀಠ ಅಲ್ಲಿದೆ. ಆ ತರುವಾಯದಲ್ಲಿ ತ್ರಿಲಿಂಗ ಕ್ಷೇತ್ರ ಅಂದ್ರೆ ಆಂಧ್ರ ಪ್ರದೇಶ ಅಥವಾ ಈಗಿನ ತೆಲಂಗಾಣ ವಿಭಾಗ ಆಗಿದೆ. ತೆಲಂಗಾಣದಲ್ಲಿ ನಮ್ಮ ರಂಭಾಪುರಿಯ ಪೀಠದ ಒಂದು ಉಗಮ ಸ್ಥಾನ ಅಲ್ಲಿದೆ. ಕರ್ನಾಟಕದಲ್ಲಿ ರಂಭಾಪುರಿ ಪೀಠ ಸ್ಥಾಪನೆ ಆಗಿದೆ, ಆದರೆ ಉಗಮ ಸ್ಥಾನ ಮಾತ್ರ ಆಂಧ್ರ ಪ್ರದೇಶ ಈಗಿನ ತೆಲಂಗಾಣದಲ್ಲಿದೆ. ಅದರ ಜೊತೆಗೆ ಪೀಠಾಧೀಶರು ಇಲ್ಲೇ ಕುಳಿತಿದ್ದಾರೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.